Okay, why should we why should we shall unite and fight against these three laws ಅನ್ನೋದು ಪ್ರಶ್ನೆ. ಇದು ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಹೋದರೆ ನಾವು ಒಂದು ನಿರ್ಣಯಕ್ಕೆ ಬರ್ಬೋದು. ನೋಡಿ, ಕಾನೂನು ಅನ್ನೋದು 1860ಗೆ ಮೊದಲು ಈ ಕಾನೂನು ಯಾವುದು ಈ ದೇಶದಲ್ಲಿ ಇರಲಿಲ್ಲ. ದಟ್ ವಾಸ್ ಸಂಸ್ಥಾನಗಳಿತ್ತು ಅದಕ್ಕೆ ಮೊದಲು. ದಟ್ ವಾಸ್ ನೈದರ್ ಬ್ರಿಟಿಷ್ ಇಂಡಿಯಾ ನಾರ್ ಇಂಡಿಯಾ, ಇಟ್ ವಾಸ್ ಕಿಂಗ್ಡಮ್ಸ್. ಕರ್ನಾಟಕದಲ್ಲಿ ಒಂದು ಕಿಂಗು, ತಮಿಳ್ನಾಡಲ್ಲಿ ಒಂದು ಕಿಂಗ್, ಈ ಥರ ಇತ್ತು. ಬಟ್ ಇಟ್ ವಾಸ್ ಎ ಕ್ಯಾಸ್ಟ್ ರಿಲಿಜಿಯನ್ ಬೇಸ್ಡ್ ಕಾನೂನುಗಳು ಮಾತ್ರ ಇತ್ತು. ಬ್ರಾಹ್ಮಣರಿಗೆ ಒಂದು ಕಾನೂನು, ಶೂದ್ರನಿಗೆ ಒಂದು ಕಾನೂನು, ದಲಿತರಿಗೆ ಒಂದು ಕಾನೂನು, ಕ್ಷತ್ರಿಯರಿಗೆ ಒಂದು ಕಾನೂನು, ವೈಶ್ಯರಿಗೆ ಒಂದು ಕಾನೂನು, ಈ ರೀತಿ ಮನು ಸ್ಮೃತಿ ಅಂದಿತ್ತು. ಇದು ಏನು ಒಂದು 8 ಕಾನೂನುಗಳು ಇತ್ತು. ಸೊ ಬ್ರಿಟಿಷ್ನವರು ಬಂದ ಮೇಲೆ, ಸ್ಪೆಷಲಿ 1857 ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಅದನ್ನು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತಾರೆ. ನನ್ನ ಪ್ರಕಾರ ಅದು ಸೆಕೆಂಡ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಮೊಟ್ಟ ಮೊದಲು ವಾರ್ ಆಫ್ ಇಂಡಿಪೆಂಡೆನ್ಸು ಅದು ಶ್ರೀರಂಗಪಟ್ಟಣದಲ್ಲಿ ನಡೆಯಿತು ಬ್ರಿಟಿಷ್ನರ ವಿರೋಧವಾಗಿ. ಅದರಲ್ಲಿ ಅದನ್ನ ಹೀರೋವನ್ನು 1799ನೇ ಇಸ್ವಿ ಮೇ ತಿಂಗಳಲ್ಲಿ ಕೊಂದುಬಿಟ್ರು. ಅದು ಒಂದು ವಿಷಯ. ಓಕೆ, ಎನಿವೆ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ನಂತರ ಇದು ಬ್ರಿಟಿಷ್ ಕ್ರೌನ್ಗೆ ಆಡಳಿತ ಹೋಯಿತು. ದಟ್ ವಾಸ್ ಬ್ರಿಟಿಷ್ ಇಂಡಿಯಾ. ಅದು ಹೋದಾಗ ಕಾನೂನು ಮಾಡೋಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲೇ ಲ್ಯಾಂಡ್ ಅಕ್ಯೂಸೇಷನ್ ಆ್ಯಕ್ಟು, ಫಾರೆಸ್ಟ್ ಆ್ಯಕ್ಟು, ಮತ್ತು ಮಿನರಲ್ ಆ್ಯಕ್ಟು, ಸಿ ಆ್ಯಕ್ಟು, ಎಲ್ಲ ಆ್ಯಕ್ಟ್ಗಳು ತಂದರು. ಸೊ ಕಾನೂನು ರೀತಿಯಾಗಿ ಇಡೀ ಫಾರೆಸ್ಟನ್ನೇ ದೋಚ್ಕೊಂಡು ಇಂಗ್ಲೆಂಡ್ಗೆ ಹೋಗೋದು. ಮಿನರಲ್ ಆ್ಯಕ್ಟ್ ಅಂದರೆ ಇಲ್ಲಿರೋ ಚಿನ್ನ, ಬೆಳ್ಳಿ, ಡೈಮಂಡು ಏನೇನಿದೆ ಎಲ್ಲನೂ ದರೋಡೆ ಮಾಡ್ಕೊಂಡು ಹೋದ್ರೆ ಕಾನೂನು ಪ್ರಕಾರ. ಅದಕ್ಕೆ ಪ್ರೊಟೆಸ್ಟ್ ಇತ್ತು, ಲೋಕಲ್ ಪ್ರೊಟೆಸ್ಟ್ ಇತ್ತು. ಪ್ರೊಟೆಸ್ಟ್ ಮಾಡೋರನ್ನ ಕಂಟ್ರೋಲ್ ಮಾಡೋಕ್ಕೆ ಅವರಿಗೆ ಒಂದು ಕ್ರಿಮಿನಲ್ ಕಾನೂನು ಬೇಕಾಗಿತ್ತು. ಆವಾಗ ಇಂಡಿಯಾ ಬ್ರಿಟಿಷ್ನವರ ಆರ್ಮಿ, ಅವನ ಹೆಸರು ಹಗ್ ರೋಸ್, AUG ಹಗ್, ROSE ರೋಸ್, ಅವರು ಮಿಲಿಟರಿ ಕಮಾಂಡೆಂಟು. ಬ್ರಿಟಿಷ್ನವರು ಐರಿಷ್, ಅದನ್ನು ಅವರ ಕಾಲನಿ ಇತ್ತು. ಸೊ ಅಲ್ಲಿ ಏನು ಕಾನೂನಿತ್ತು, ಲೋಕಲ್ ಜನರನ್ನು ಸಪ್ರೆಸ್ ಮಾಡಲ್ಲ, ಪೊಲಿಟಿಕಲ್ ಈವೆಂಟು, ಪೊಲಿಟಿಕಲ್ ಸ್ಟ್ರಗಲ್ಲು. ಸೊ ಇದನ್ನು ಕಂಟ್ರೋಲ್ ಮಾಡಲು ಒಂದು ಮಾಡಲ್ ಕ್ರಿಮಿನಲ್ ಲಾ ಐರಿಷಿಂದ ಹಗ್ ರೋಸ್ ರೆಕಮೆಂಡೇಶನ್ ಮೇಲೆ ಅದು ನಮ್ಮ ದೇಶಕ್ಕೆ ತಂದರು. ನಮ್ಮ ದೇಶ ಅಂದರೆ ಆವಾಗ ಬ್ರಿಟಿಷ್ ಇಂಡಿಯಾ ಇತ್ತು, ಈ ಥರ ಇಂಡಿಯಾ ಇರಲಿಲ್ಲ. ಸೊ ಅದು ಬಂದ ಮೇಲೆ ಈಸ್ಟ್ ಇಂಡಿಯಾ ಕಂಪನಿ, ಅದರ ರೆಪ್ರೆಸೆಂಟೇಟಿವ್ ಥಾಮಸ್ ಮಕಾಲೆ. ಸೊ ಥಾಮಸ್ ಮಕಾಲೆ ಬಗ್ಗೆ ಈ ಕಾನೂನು ಮಾಡುವ ಅಧಿಕಾರವನ್ನು ಈಸ್ಟ್ ಇಂಡಿಯಾ ಕಂಪನಿಯವರು ಕೊಟ್ಟರು. ಅವರು ಇದನ್ನೆಲ್ಲ ಓದಿ 1860 ಇಂಡಿಯನ್ ಪೆನಲ್ ಕೋಡ್ ಅದನ್ನು ಡ್ರಾಫ್ಟ್ ಮಾಡಿದರು. 1860 ಅಲ್ಲೇ ಪೊಲೀಸ್ ಕೋಡ್, ಇಂಡಿಯನ್ ಪೊಲೀಸ್ ಕೋಡ್, ಇವತ್ತಿಗೂ ಅದು ಹಾಗೇ ಇದೆ. ಅದನ್ನು ಭಾರತೀಯ ಪೊಲೀಸ್ ಕೋಡ್ ಅಂದು ಏನು ಬದಲಾವಣೆ ಮಾಡಿಲ್ಲ. ಇವತ್ತಿಗೂ ಇಂಡಿಯನ್ ಪೊಲೀಸ್ ಕೋಡ್ ಹಾಗೇ ಇದೆ. ಅದನ್ನು ಡ್ರಾಫ್ಟ್ ಮಾಡಿದ್ದು ಕೂಡ ಮಕಾಲೆ. ಸೊ 1861 ಇಂಡಿಯನ್ ಪಿನಲ್ ಕೋಡ್, ಅದರ ಡ್ರಾಫ್ಟ್ಸ್ ಮ್ಯಾನ್ ಥಾಮಸ್ ಮಕಾಲೆ. 1872 ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಅದನ್ನು ಡ್ರಾಫ್ಟ್ ಮಾಡಿದ್ದು ಕೂಡ ಮೆಕಾಲೆನೇ. ಸೊ ದ ಫಾದರ್ ಆಫ್ ಬೋತ್ IPC and CRPC, both the father of both the constitution or draftsman of both the laws, ಥಾಮಸ್ ಮೆಕಾಲೆನೆ. 1872ನಲ್ಲಿ ಎವಿಡೆನ್ಸ್ ಆ್ಯಕ್ಟ್ ಡ್ರಾಫ್ಟ್ ಮಾಡಿದರು. ಅದನ್ನು ಡ್ರಾಫ್ಟ್ ಮಾಡಿದ್ದು ಜೇಮ್ಸ್ ಸ್ಟೀಫನ್. ಜೇಮ್ಸ್ ಸ್ಟೀಫನ್ ವಾಸ್ ಆಲ್ಸೋ ಅನ್ ಎಂಪ್ಲಾಯಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ದೆನ್ ಇಟ್ ವಾಸ್ ಅಂಡರ್ ದಿ ಕ್ರೌನ್ ಆಫ್ ಇಂಗ್ಲೆಂಡ್. ಅವರಿಗೆ ಈ 3 ಕಾನೂನುಗಳು ಬೇಕಾಗಿತ್ತು ಟು ಕಂಟ್ರೋಲ್.
ಈ ದೇಶದಲ್ಲಿ ಇರುವ ಹೋರಾಟಗಾರರನ್ನು ಕಂಟ್ರೋಲ್ ಮಾಡಲು ಮತ್ತು ಇಲ್ಲಿರೋರನ್ನು ಸಬ್ಜೆಕ್ಟ್ ಆಗಿ ಕಂಟ್ರೋಲ್ ಮಾಡಲು ಇಲ್ಲಿರೋ ಸಂಪತ್ತು ಮಿನರಲ್ಸ್ ಎಲ್ಲ ಲೂಟಿ ಮಾಡೋಕ್ಕೆ ಈ ಕಾನೂನುಗಳು ಬೇಕಾಗಿತ್ತು. ಸೊ ದಿಸ್ ಲಾ ವಾಸ್ ಎನಾಕ್ಟೆಡ್ ಟು ಸಪ್ರೆಸ್ ದಿ ಲೋಕಲ್ ಪಾಪ್ಯುಲೇಷನ್, ಟು ಲೂಟ್ ಅವರ್ ಮಿನರಲ್ ರಿಸೋರ್ಸಸ್, ಟು ಲೂಟ್ ಅವರ್ ಹ್ಯೂಮನ್ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್. ಅದನ್ನು ಹೋರಾಟ ಮಾಡಿದರೆ ಕಂಟ್ರೋಲ್ ಮಾಡೋಕ್ಕೆ ಈ ಕಾನೂನು ಮಾಡಿದ್ದು, ಇದಕ್ಕೆ ಈ ಕಾನೂನು ಮಾಡಿದ್ರು. ಇದರಲ್ಲಿ ಜಾಸ್ತಿ ನೋಡಿದರೆ ಪಬ್ಲಿಕ್ ಆರ್ಡರ್, ಲಾ ಆ್ಯಂಡ್ ಆರ್ಡರ್, ಅಫೆನ್ಸಿಗೆ ಸ್ಟೇಟೇ ಜಾಸ್ತಿ ಬರುತ್ತೆ.